ಒಂದಿಲ್ಲಿ ಕ್ಲಾರಿಟಿ ಸಿಗಬೇಕಿದೆ. ವಿಸ್ತೃತ ಪೀಠ ರಚನೆ ಆಗುತ್ತೆ, ಸಿಜೆ ವಿಸ್ತೃತ ಪೀಠದಲ್ಲಿ ಇರ್ತಾರೆ. ಆದ್ರೆ ವಿಸ್ತೃತ ಪೀಠದಲ್ಲಿ ಸಿಜೆ ಇರುವಂತ ಪೀಠಕ್ಕೆ ಇದು ವರ್ಗಾವಣೆ ಆಗುತ್ತೆ, ಅಲ್ಲಿ ವಾದ ಪ್ರತಿವಾದ ಆಗುತ್ತೆ. ಆದ್ರೆ ಇಲ್ಲಿ ಇರುವಂತ ಒಂದು ಕ್ಲಾರಿಫಿಕೇಶನ್ ಅಥವಾ ಒಂದು ಕನ್ಫ್ಯೂಷನ್ ಏನು ಅಂತ ಹೇಳಿದ್ರೆ, ಇತ್ತ ಒಬ್ರು ಇಲ್ಲ ವಿದ್ಯಾರ್ಥಿನಿಯರು ಸಲ್ಲಿಸಿರುವಂತ ಮೇಲ್ಮನವಿ ಸರಿಯಲ್ಲ ಅಂತ ಹೇಳಿ ವಜಾಗೊಳಿಸಿದ್ದಾರೆ, ಮತ್ತೊಬ್ರು ನ್ಯಾಯಮೂರ್ತಿಗಳು ಇಲ್ಲ ಹೈಕೋರ್ಟಿನ ತೀರ್ಪು ಸರಿ ಇಲ್ಲ ಅಂತ ಹೇಳಿ ಅದನ್ನ ರದ್ದುಗೊಳಿಸಿದ್ದಾರೆ. ಹಾಗಿದ್ರೆ ಹೈಕೋರ್ಟ್ ಕೊಟ್ಟಿರುವಂತಹ ತೀರ್ಪು ಚಾಲ್ತಿಯಲ್ಲಿರುತ್ತಾ ಅಥವಾ ಅದು ನ್ಯಾಯಮೂರ್ತಿಗಳು ಕೊಟ್ಟಿರುವಂತಹ ವಿಭಿನ್ನ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಅದು ರದ್ದಾಗುತ್ತಾ? ಯಾಕೆ ಅಂತ ಹೇಳಿದ್ರೆ ನ್ಯಾಯಮೂರ್ತಿಗಳ ನಡುವೆ ಭಿನ್ನಾಭಿಪ್ರಾಯ ಇರೋದ್ರಿಂದ ಅಥವಾ ವಿಭಿನ್ನ ತೀರ್ಪು ಬರೆಸಿರೋ ಕಾರಣಕ್ಕಾಗಿ ಸದ್ಯ ರಾಜ್ಯ ಸರ್ಕಾರ ಮಾಡಿರುವಂತಹ ಆದೇಶವನ್ನ ಹೈಕೋರ್ಟ್ ಎತ್ತಿ ಹಿಡಿದಿತ್ತು. ಹೈಕೋರ್ಟಿನ ಆದೇಶವನ್ನ ಸುಪ್ರೀಂ ಕೋರ್ಟಿನ ದ್ವಿಸದಸ್ಯ ಪೀಠದಲ್ಲಿ ಒಬ್ಬರು ನ್ಯಾಯಮೂರ್ತಿಗಳು ಅದನ್ನ ರದ್ದುಗೊಳಿಸಿದ್ದಾರೆ, ಇನ್ನೊಬ್ಬರು ನ್ಯಾಯಮೂರ್ತಿಗಳು ಮೇಲ್ಮನವಿಯನ್ನು ವಜಾಗೊಳಿಸಿದ್ದಾರೆ. ಭಿನ್ನವಾದಂತಹ ತೀರ್ಪು ಬಂದಿರೋದ್ರಿಂದ ಹಾಗಾದ್ರೆ ಇದು ಏನಾಗುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಸಂಗತಿ. ಇದು ಸರ್ಕಾರದ ಆದೇಶ, ಹೈಕೋರ್ಟಿನ ತೀರ್ಪು ಚಾಲ್ತಿಯಲ್ಲಿರುತ್ತಾ ಅಥವಾ ಹಿಜಾಬ್ ಹಾಕೊಂಬರೋದಕ್ಕೆ ಅವಕಾಶ ಸಿಗುತ್ತಾ? ಹಿಜಾಬ್ ಇಲ್ಲದೆ ಕಾಲೇಜಿಗೆ ಅಥವಾ ಶಾಲೆಗೆ ಬರಬೇಕು ಅನ್ನುವಂತ ನಿಯಮ ಇತ್ತಲ್ಲ, ತೀರ್ಪಿತ್ತಲ್ಲ, ಅದು ಮುಂದುವರಿಯುತ್ತಾ? ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರ. ವಿಸ್ತೃತ ಪೀಠದ ತೀರ್ಪು ಬರೋ ತನಕ ಯಾವುದು ಲಾಗೂ ಆಗಿರುತ್ತೆ, ಯಾವುದು ಮುಂದುವರಿಯುತ್ತೆ, ವೆರಿ ಇಂಪಾರ್ಟೆಂಟ್ ಸಂಗತಿ. ಅಂದ್ರೆ ಸರ್ಕಾರದ ನಿರ್ಧಾರ ಏನಿದೆಯಲ್ಲ, ಇದು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೈಕೋರ್ಟ್ ಏನದನ್ನ ಎತ್ತಿ ಹಿಡಿದಿತ್ತು ಅದು ಕಂಟಿನ್ಯೂ ಆಗುತ್ತಾ ಅಥವಾ ಏನಾದರೂ ಭಿನ್ನ ತೀರ್ಪು ಬಂದಿರೋದ್ರಿಂದ ಯಾವುದನ್ನು ಫಾಲೋ ಮಾಡಬೇಕು? ಬಹುಶಃ ಭಿನ್ನ ತೀರ್ಪುಗಳು ಬಂದಿರೋದ್ರಿಂದ, ಇದು ವಿಸ್ತೃತ ಪೀಠಕ್ಕೆ ಹೋಗಿರೋದ್ರಿಂದ ಬಹುಶಃ ಹಳೆಯದ್ದೇನಿದೆಯಲ್ಲ ಅದೇ ಲಾಗೂ ಆಗುತ್ತೆ ಅಂತ ಇದು ಸಂಬಂಧಪಟ್ಟಂಗೆ ಸ್ವಲ್ಪ ಹೊತ್ತಿಗೆ ನಾವು ನಿಮಗೆ ಕ್ಲಾರಿಟಿನ ಕೊಡ್ತೀವಿ. ಅಂತೂ ಇದೊಂದು ಐತಿಹಾಸಿಕ ತೀರ್ಪಿದು. ಸಿಜೆಐ ಪೀಠಕ್ಕೆ ಹಿಜಾಬ್ ಪ್ರಕರಣ ಈಗ ವರ್ಗಾವಣೆ ಆಗಿದೆ. ನೋಡಿ, ಇಬ್ಬರು ನ್ಯಾಯಮೂರ್ತಿಗಳು, ನ್ಯಾಯಮೂರ್ತಿ ಹೇಮಂತ್ ಗುಪ್ತಾ, ನ್ಯಾಯಮೂರ್ತಿ ಸುಧಾಂಶು ಧುಲಿಯಾ, ಇಬ್ಬರೂ ಕೂಡ ವಿಭಿನ್ನವಾದಂಥ ತೀರ್ಪನ್ನು ಕೊಟ್ಟಿದ್ದಾರೆ. ಮೇಲ್ಮನವಿ ಅರ್ಜಿ ಏನಿದೆಯಲ್ಲ, ಮೇಲ್ಮನವಿ ಅರ್ಜಿಯನ್ನು ವಜಾಗೊಳಿಸಲಾಗಿದೆ ವಿದ್ಯಾರ್ಥಿನಿಯರದು ಅನ್ನುವಂಥ ಮಾತನ್ನು ಹೇಮಂತ್ ಗುಪ್ತಾ ಅವರು ಹೇಳಿದರೆ, ಈ ಹೈಕೋರ್ಟ್ ತೀರ್ಪೇನಿತ್ತಲ್ಲ ಆ ತೀರ್ಪಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಸುಧಾಂಶು ಧುಲಿಯಾ ತಮ್ಮ ವಿಭಿನ್ನವಾದಂಥ ನಿಲುವನ್ನು ವ್ಯಕ್ತಪಡಿಸಿದರು. ಈ ಮುಖಾಂತರ ಏನು ಅಂತಂದರೆ, ಅದೀಗ ಸಿಜೆಐ ಪೀಠಕ್ಕೆ ಹೋಗಿದೆ, ಮುಖ್ಯ ನ್ಯಾಯಮೂರ್ತಿಗಳ ಪೀಠಕ್ಕೆ ಹೋಗಿದೆ. ಈಗ ವಿಸ್ತೃತ ಪೀಠವನ್ನು ಸಿಜೆಐ ರಚನೆ ಮಾಡ್ತಾರೆ, ಅಲ್ಲಿ ಮತ್ತೆ ಎಲ್ಲವೂ ಕೂಡ ವಿಚಾರಣೆಗೆ ಬರುತ್ತೆ. ಅದಾದಮೇಲೆ ಈ ವಿಸ್ತೃತ ಪೀಠ ಏನು ತೀರ್ಪು ಕೊಡುತ್ತೆ ಆ ತೀರ್ಪಿನ ಮೇಲೆ ಈ ನುಳಿದಿದ್ದೆಲ್ಲವೂ ಕೂಡ ಡಿಪೆಂಡ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ಬರುವಂತ ಮತ್ತೆ ಹೇಳುವಂತ ಅದೇ ಪ್ರಶ್ನೆ ಏನು ಅಂತಂದ್ರೆ, ರಾಜ್ಯ ಸರ್ಕಾರದ ನಿಲುವೇನಿತ್ತು, ಹೈಕೋರ್ಟ್ ಏನ್ ಹೇಳಿತ್ತು, ತೀರ್ಪೇನಿತ್ತು, ಆ ಹೈಕೋರ್ಟ್ ತೀರ್ಪು ಹೆಂಗೆ ಯಥಾಸ್ಥಿತಿಯಲ್ಲಿ ಇರುತ್ತಾ ಅಥವಾ ಏನಾದ್ರೂ ಬದಲಾವಣೆ ಆಗಿದೆ? ಹೈಕೋರ್ಟಿನ ತೀರ್ಪು ಯಥಾಸ್ಥಿತಿ, ಹೈಕೋರ್ಟ್ ಕೊಟ್ಟಿರುವಂತಹ ತೀರ್ಪಿತ್ತಲ್ಲ ಅದು ಯಥಾಸ್ಥಿತಿಯಲ್ಲಿರುತ್ತೆ. ಹಿಜಾಬ್ ಕೇಸ್ನಲ್ಲಿ ನ್ಯಾಯಮೂರ್ತಿಗಳಿಂದ ವಿಭಿನ್ನವಾದಂತಹ ತೀರ್ಪು ಬಂದಿರೋ ಕಾರಣಕ್ಕಾಗಿ ಶಾಲಾ ಕಾಲೇಜುಗಳಲ್ಲಿ ಸದ್ಯಕ್ಕೆ ಏನ್ ನಿಯಮ ಇದೆಯೋ, ಹಿಜಾಬ್ ವಿಚಾರದಲ್ಲಿ ಹೈಕೋರ್ಟ್ ಕೊಟ್ಟಿದ್ದಂತಹ ತೀರ್ಪೇನಿತ್ತು ಆ ತೀರ್ಪು ಯಥಾಸ್ಥಿತಿಯಲ್ಲಿರುತ್ತೆ. ಯಥಾಸ್ಥಿತಿ ಅಂತ ಹೇಳಿದ್ರೆ ಹಿಜಾಬ್ ಧರಿಸಿಕೊಂಡು ಶಾಲೆಗೆ ಬರೋ ಹಾಗಿಲ್ಲ, ಶಾಲೆಗೆ ಬಂದರೂ ಕೂಡ ಕೊಠಡಿಯ ಒಳಗಡೆ ಪ್ರವೇಶ ಮಾಡೋ ಹಾಗಿಲ್ಲ. ಹೀಗಾಗಿ ಹಿಜಾಬಿನ ಪ್ರಕರಣ, ಹೈಕೋರ್ಟಿನ ತೀರ್ಪು ಯಥಾಸ್ಥಿತಿಯಲ್ಲಿರುತ್ತೆ. ಹಿಜಾಬ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನ್ಯಾಯಮೂರ್ತಿಗಳು ವಿಭಿನ್ನವಾದಂತಹ ಅಭಿಪ್ರಾಯ ಇತ್ತು. ಹೀಗಾಗಿ ಶಾಲಾ ಕಾಲೇಜುಗಳಲ್ಲಿ ಆಗ್ಲೇ ಒಂದು ಕ್ಲಾರಿಟಿ ಕೊಡ್ತೀವಿ ಎನ್ನುವಂತ ವಿಚಾರ ಹೇಳ್ತಾ ಇದ್ವಿ. ಸದ್ಯಕ್ಕೆ ಇರುವಂತಹ ಕ್ಲಾರಿಟಿ ಏನು ಅಂತ ಹೇಳಿದ್ರೆ, ದ್ವಿಸದಸ್ಯ ಪೀಠದಲ್ಲಿ ಒಟ್ಟಾಗಿ ಅಭಿಪ್ರಾಯ ಬರದೇ ಇರುವಂತಹ ಕಾರಣಕ್ಕಾಗಿ ಅದನ್ನ ಸಿಜೆಐ ಪೀಠಕ್ಕೆ ವರ್ಗಾಯಿಸಲಾಗಿದೆ. ಸಿಜೆಐ ಪೀಠದ ತೀರ್ಪು ಬರೋವರೆಗೂ ಹೈಕೋರ್ಟಿನ ತೀರ್ಪು ಯಥಾಸ್ಥಿತಿಯಲ್ಲಿರುತ್ತೆ. ಹೈಕೋರ್ಟಿನ ತೀರ್ಪು ಯಥಾಸ್ಥಿತಿ ಅಂತ ಹೇಳಿದ್ರೆ ಶಾಲೆಯಲ್ಲಿ ಹಿಜಾಬಿಗೆ ಪ್ರವೇಶ ಇಲ್ಲ, ಶಾಲೆಯಲ್ಲಿ ಕಾಲೇಜುಗಳಲ್ಲಿ ಹಿಜಾಬ್ ಅನ್ನ ಧರಿಸಿ ಬರೋ ಹಾಗಿಲ್ಲ, ಹಿಜಾಬ್ ಧರಿಸಿ ಬರದೇ ಇರೋ ಹಾಗೆ ಏನ್ ನಿರ್ಬಂಧ ಹೇರಲಾಗಿತ್ತಲ್ಲ ಆ ನಿರ್ಬಂಧ ಕಂಟಿನ್ಯೂ ಆಗುತ್ತೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್, ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ಒಂದು ಕ್ಲಾರಿಟಿ ಬೇಕಿತ್ತು, ಕ್ಲಾರಿಟಿ ಸದ್ಯಕ್ಕೆ ಸಿಕ್ಕಾಗಿದೆ, ತಾವು ಕೂಡ ಅದನ್ನ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಯಥಾಸ್ಥಿತಿ ಅಂತ ಹೇಳಿದ್ರೆ ಶಾಲಾ ಕಾಲೇಜುಗಳಲ್ಲಿ ಈಗಲೂ ಕೂಡ ಹಿಜಾಬ್ ಧರಿಸಿಕೊಂಡು ಬರೋ ಹಾಗಿಲ್ಲ, ಹಿಜಾಬಿಗೆ ನಿರ್ಬಂಧ ಇರುತ್ತೆ. ಇದೀಗ ಸಿಜೆಐ ಪೀಠಕ್ಕೆ ವರ್ಗಾವಣೆ ಆಗಿರೋದ್ರಿಂದ ಮುಂದೆ ಕಾನೂನು ಪ್ರಕ್ರಿಯೆ ಹೇಗಿರುತ್ತೆ ರಮೇಶ್? ಯಾಕಂದ್ರೆ ಈ ತೀರ್ಪೇನಿದೆ ಇಡೀ ದೇಶಕ್ಕೆ ಅನ್ವಯ ಆಗುವಂತ ತೀರ್ಪು ಆಗಬೇಕಿತ್ತು. ಆದ್ರೆ ದುರದೃಷ್ಟವಶಾತ್ ಇಬ್ರು ನ್ಯಾಯಮೂರ್ತಿಗಳ ಮಧ್ಯೆ ವಿಭಿನ್ನ ಅಭಿಪ್ರಾಯ ವ್ಯಕ್ತ ಆಗಿದ್ರಿಂದ ವಿಭಿನ್ನ ತೀರ್ಪನ್ನು ಇಬ್ರು ಕೂಡ ಪ್ರಕಟ ಮಾಡಿದ್ದಾರೆ. ಹೀಗಾಗಿ ಹೈಕೋರ್ಟ್ ತೀರ್ಪನ್ನ ಒಬ್ಬ ನ್ಯಾಯಮೂರ್ತಿ ರದ್ದುಪಡಿಸಿದ್ರೆ ಮತ್ತೊಬ್ಬ ನ್ಯಾಯಮೂರ್ತಿ ಅದನ್ನ ಎತ್ತಿ ಹಿಡಿದಿದ್ದಾರೆ. ಹೀಗಾಗಿ ಇಬ್ರು ವಿಭಿನ್ನ ತೀರ್ಪನ್ನ ನೀಡಿರೋದ್ರಿಂದ ಯಾವುದೇ ತೀರ್ಪನ್ನ ಅಲ್ಟಿಮೇಟ್ಲಿ ಅವ್ರು ಕೊಟ್ಟಂಗಾಗಿಲ್ಲ. ಹೀಗಾಗಿ ಸುಪ್ರೀಂ ಕೋರ್ಟ್ನ ಇವತ್ತು ತೀರ್ಪಿನ ಇಂಪ್ಯಾಕ್ಟ್ ಏನಿದೆ ಅದು ಝೀರೋ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಅವ್ರೇನೇ ಒಂದು ಕನ್ಕ್ಲೂಷನ್ಗೆ ಬಂದಿದ್ರು ಕೂಡ ಇಬ್ರು ಪ್ರತ್ಯೇಕ ತೀರ್ಪನ್ನ ನೀಡಿರೋದ್ರಿಂದ ಯಾವುದೇ ರೀತಿ ಅಂತಿಮ ಕನ್ಕ್ಲೂಷನ್ ಇಲ್ಲಿ ಬಂದಿಲ್ಲ. ಹೀಗಾಗಿ कर्नाटक हाईकोर्ट का आदेश ಮುಂದುವರಿಯುತ್ತೆ. रमेश ಒಂದು ನಿಮಿಷ ಹಾಗೆ और इसके अंदर स्प्लिट जजमेंट आया है. इसमें ऑनरेबल जस्टिस हेमंत गुप्ता साहब ने उसको जो है
अपील को जो है उन्होंने डिसमिस करा है और जियो वगैरह जो थे कर्नाटका गवर्नमेंट के उसको अपहेल्ड करा है। लेकिन जस्टिस गुलिया ऑनरेबल जस्टिस गुलिया ने डिफरेंट व्यू लिया है इसके अंदर इस मैटर के अंदर, और उन्होंने इस मैटर के अंदर उसको अपील्स को अलाउ करा है और उन्होंने 3 चॉइसेस के ऊपर 3 पॉइंट्स के ऊपर इसको मेन एम्फेसिस दिया है। उन्होंने एक तो बिजॉय मैनुअल का जो जजमेंट है सुप्रीम कोर्ट का उस पर रेफर करा है, और उसके बाद उन्होंने ये जो चॉइस है जो अपना सिर के ऊपर किसी को हिजाब रखना है या किसी को कवर करना है, ये लेडी का अपना चॉइस है, तो इस पॉइंट के ऊपर भी उन्होंने एम्फेसिस दिया है। और तीसरा पॉइंट जो इम्पोर्टेंट उन्होंने बोला है कि जो बच्चों की तालीम और एजुकेशन का मामला है वो बड़ा इंपॉर्टेंट है, और बच्चों की तालीम के लिए हमें ऐसा कोई काम या ऐसी कोई चीज जिसमें उनकी एजुकेशन के ऊपर रुकावट आए तो उस चीज का उन्होंने एम्फेसिस दिया है कि ऐसा कोई काम जो है उसके खिलाफ है, बच्चे की एजुकेशन के खिलाफ है। अब आगे कोर्ट ने इस मैटर को अब आगे के लिए रेफर कर दिया है, वो उसके अंदर अब लार्जर बेंच के लिए रेफर करने के लिए उन्होंने आगे भेज दिया है इसको, बिकॉज ये एक स्प्लिट जजमेंट है तो आगे ये डिफरेंट बेंच अब आगे सुनेगी। सर एक बार अपना नाम भी बोल दीजिए। मेरा नाम आफ्ताब अली खान। State of Karnataka, Justice Dhulia has differed with his view. ಬನ್ನಿ, ನಮ್ಮ ಪ್ರತಿನಿಧಿ ರಮೇಶ್ ಮತ್ತೆ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ನಾವು ನೋಡ್ತಾ ಇದ್ವಿ ಏನಂದ್ರೆ ಈಗ ವಿಸ್ತೃತ ಪೀಠಕ್ಕೆ ವರ್ಗಾವಣೆ ಆಗಿದೆ. ಈಗ ಮಾತಾಡಿದಂಥ ಲಾಯರ್ ಕೂಡ ಅದನ್ನೇ ಹೇಳಿದ್ರು. ಸ್ಪ್ಲಿಟ್ ಜಡ್ಜ್ಮೆಂಟ್ ಬಂದಂಥ ಸಂದರ್ಭದಲ್ಲಿ ಇದು ವಿಸ್ತೃತ and their right to education is more important than wearing or not wearing a hijab. Sir, but this also means that now it will go to a larger bench. Will it go to a 3-judge bench, or is it going no, to be now the operative part of the order says that it has to be placed before the Honorable Chief Justice of India, and he is going to form a new bench. Either it will be a larger bench or it could be even 3 judges bench. सर, जो कर्नाटक हाई कोर्ट का फैसला था वो लागू अभी रहेगा वैसे ही? नहीं, अभी तो there is a divergent view between the 2 honorable judges, and therefore until the matter is referred to a larger bench or it is taken up by another bench, that would स्टेटस था कर्नाटक हाई कोर्ट में वही अभी एक तरीके से वही है, क्योंकि हो ही नहीं पाया कुछ। हाँ, there is a divergent views expressed by the 2 honorable judges, and therefore the matter has to be sent to a larger bench or to another bench. बिल्कुल ಎಸ್, ನಮ್ಮ ಪ್ರತಿನಿಧಿ ರಮೇಶ್ ಈಗ ಇನ್ನೊಬ್ಬ ವಕೀಲರು ಕೂಡ ಮಾತಾಡ್ತಾ ಇದ್ರು. ಇಲ್ಲಿ ಬಂದಿರುವಂಥ ಅಭಿಪ್ರಾಯ ಅವರು ಹೇಳೋ ಪ್ರಕಾರ ಏನು ಅಂತಂದರೆ ವಿಭಿನ್ನವಾದಂಥ ಅಭಿಪ್ರಾಯ ಬಂತು. ನಂಬರ್ 1 ಜೊತೆಗೆ ಏನು ಅಂತಂದರೆ ಈ ಲಾಯರ್ ಹೇಳ್ತಾ ಇದ್ರು, ಬಹುಶಃ ಇವರು ಪರವಾಗಿರುವಂಥ ಲಾಯರ್ ಇವರು, ಅವ್ರು ಹೇಳ್ತಾ ಇದ್ರು RTE ಅಂದರೆ ರೈಟ್ ಟು ಎಜುಕೇಷನ್ ಏನಿದೆಯಲ್ಲ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಹಕ್ಕಿದಿಲ್ಲ ಅದು ಭಾಳ ಇಂಪಾರ್ಟೆಂಟ್. ಅದು ಯಾರು ತೊಟ್ಕೊಂಡ್ಬಂದರು ಯಾರು ಈ ತೊಡದನೆ ಬಂದರು ಅಂಥದ್ದೆಲ್ಲ ಅದು ಈ ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಇಲ್ಲೇನು ಅಂತಂದರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಸಂಗತಿ. ಸಂಬಂಧಪಟ್ಟಂಥ ವಕೀಲರುಗಳು ಕೂಡ ಮಾತಾಡ್ತಾ ಇದ್ರು. ಈಗ ಅದು ವಿಸ್ತೃತ ಪೀಠಕ್ಕೆ ವರ್ಗಾವಣೆ ಆಗಿದೆ. ಅಂದರೆ ಇಬ್ಬರೂ ನ್ಯಾಯಮೂರ್ತಿಗಳಿಂದ ವಿಭಿನ್ನವಾದಂಥ ತೀರ್ಪು ಬಂತು. ಒಬ್ಬರು ಪರವಾಗಿದ್ದರು, ಒಬ್ಬರು ವಿರುದ್ಧವಾಗಿದ್ದರು. ಅಂದರೆ ಈ ರೀತಿ ತೀರ್ಪು ಬಂದಂಥ ಸಂದರ್ಭದಲ್ಲಿ ಇದು ವಿಸ್ತೃತ ಪೀಠಕ್ಕೆ ಹೋಗುತ್ತೆ. ಅದು ತ್ರಿಸದಸ್ಯ ಪೀಠ ಆಗಿರ್ಬೋದು ಅಥವಾ ಸಾಂವಿಧಾನಿಕ ಪೀಠ ಆಗಿರ್ಬೋದು. ಈಗ ಅದು CJI ಅಂಗಳದಲ್ಲಿದೆ. ಅಂದರೆ ಈಗ CJI ಆದಷ್ಟು ಬೇಗನೆ ಅದನ್ನು ವಿಸ್ತೃತ ಪೀಠಕ್ಕೆ ವರ್ಗಾಯಿಸ್ತಾರೆ. ಅದರಲ್ಲಿ ವಿಸ್ತೃತ ಪೀಠ ಅಂತಂದರೆ ಅದರಲ್ಲಿ ಮತ್ತೆ ತ್ರಿಸದಸ್ಯ ಪೀಠ ಇರ್ಬೋದು ಅಥವಾ ಅದಕ್ಕಿಂತ ಜಾಸ್ತಿ ಇರ್ಬೋದು. ಆದರೆ ಏನು ಅಂತಂದರೆ ಇದು ಈಗ ಈ ರಾಜ್ಯ ಸರ್ಕಾರದ್ದೇನು ತೀರ್ಪಿತ್ತಲ್ಲ ಅಂದರೆ ಹೈಕೋರ್ಟ್ ತೀರ್ಪೇನಿತ್ತಲ್ಲ ಅದು ಇದೆಲ್ಲವೂ ಕೂಡ ಇತ್ಯರ್ಥ ಆಗೋ ತನಕ ಅದೇ ಲಾಗು ಆಗಿರುತ್ತೆ. ಅಂದರೆ ಇಲ್ಲಿ ತನಕ ಏನು ನಿಯಮಾವಳಿಗಳು ಅನ್ವಯ ಆಗ್ತಿದ್ದು ಅದೇ ನಿಯಮಾವಳಿಗಳು ಅನ್ವಯ ಆಗ್ತವೆ. ಇದು ಮತ್ತೆ ವಿಚಾರಣೆ ನಡೆದು ಮತ್ತೆ ತೀರ್ಪು ಬರೋ ತನಕ ಈಗ ರಾಜ್ಯ ಹೈಕೋರ್ಟ್ ಕೊಟ್ಟಿರುವಂಥ ತೀರ್ಪೇನಿದೆಯಲ್ಲ ಆ ತೀರ್ಪಿನ ನಿಯಮಾವಳಿಗಳೇ ಅನ್ವಯ ಆಗುತ್ತೆ. ಅಂದರೆ ಹಿಜಾಬನ್ನು ಧರಿಸಿಕೊಂಡು ಬರಬಾರದು ಅನ್ನುವಂಥದ್ದು. ನೀವು ಈಗ ಮುಸ್ಲಿಂ ಮುಖಂಡರು ಹೇಳ್ತಾ ಇದ್ರು ಕಾಲೇಜ್ ತನಕ 10 ತನಕ ಬರ್ಬೋದು, ಅದೆಲ್ಲ ಓಕೆ, ನೀವು ಹೊರಗಡೆ ತಿರುಗಾಡಲಿಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಆದರೆ ಒಂದು ಎಜುಕೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಒಂದು ಶಿಕ್ಷಣ ಸಂಸ್ಥೆಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋದಾದರೆ ನೀವು ಒಳಗಡೆಗೆ ಹಿಜಾಬನ್ನು ಧರಿಸಿಕೊಂಡು ಬರಬಾರದು ಅನ್ನುವಂಥದ್ದೇ ಅದು ಅನ್ವಯ ಆಗುತ್ತೆ ಅಂತ. ರಮೇಶ್, ಇಲ್ಲಿ ತನಕ ಬೇರೆ ಬೇರೆ ಲಾಯರ್ಗಳು ಮಾತಾಡಿದ್ರು, ತಾವು ಕೂಡ ಇದನ್ನು ಗಮನಿಸಿದ್ರಿ. ಅಂದರೆ ಇಬ್ಬರು ನ್ಯಾಯಾಧೀಶರಿಂದ ಇಲ್ಲಿ ಸ್ಪ್ಲಿಟ್ ಜಡ್ಜ್ಮೆಂಟ್ ಬಂತಿಲ್ಲಿ. ಅಂದರೆ ಇಬ್ಬರೂ ಕೂಡ ಭಿನ್ನವಾದಂಥ ಜಡ್ಜ್ಮೆಂಟನ್ನು ಕೊಟ್ಟರು ತುಂಬ ಸ್ಪಷ್ಟವಾಗಿ. ಸೊ ಈ ಮುಖಾಂತರ ಏನು ಅಂತಂದರೆ ರಾಜ್ಯ ಹೈಕೋರ್ಟ್ ಏನು ಕೊಟ್ಟಿತ್ತಲ್ಲ ಅದೇ ತೀರ್ಪು ಇನ್ನೂ ಕೂಡ ಮುಂದುವರಿಯುತ್ತೆ. ಅಂದರೆ ಅದೇ ಅನ್ವಯ ಆಗುತ್ತೆ ಅನ್ನುವಂಥದ್ದು ನಂಬರ್ 1. ನಂಬರ್ 2, ಈಗ ಅದು ವಿಸ್ತೃತ ಪೀಠಕ್ಕೆ ಹೋಗುತ್ತೆ. ವಿಸ್ತೃತ ಪೀಠಕ್ಕೆ ಹೋಗುತ್ತೆ ಅನ್ನೋದಾದರೆ ಆ ಪ್ರಕ್ರಿಯೆಗಳು ಹೆಂಗೆ ಶುರುವಾಗುತ್ತೆ, ಏನಾಗ್ಬೋದು? ಇದು ತ್ರಿಸದಸ್ಯ ಪೀಠಕ್ಕೆ ಹೋಗ್ಬೋದಾ ಅಥವಾ ಸಂವಿಧಾನ ಪೀಠಕ್ಕೆ ಹೋಗ್ಬೋದಾ, ಏನಾಗ್ಬೋದು ರಮೇಶ್?
ರಂಗನಾಥ್, ಈ ಕೇಸ್ನಲ್ಲಿ ಇವಾಗ ವಿಭಿನ್ನ ತೀರ್ಪು ಬಂದಿದೆ. ಮತ್ತೆ ಈ ರೀತಿ ವಿಭಿನ್ನ ತೀರ್ಪು ಬರುತ್ತೆ ಅನ್ನುವಂಥ ಒಂದು ನಿರೀಕ್ಷೆ ಮೊದಲೇನೆ ಇತ್ತು. ಯಾಕೆ ಅಂತಂದ್ರೆ ಸುಧಾಂಶು ದುಲಿಯಾ ಅವರು ಪ್ರಶ್ನೆಗಳನ್ನ ಕೇಳಬೇಕಾದ್ರೆ ಸಹಜವಾಗಿಯೇ ಹೈಕೋರ್ಟ್ ತೀರ್ಪಿಗೆ ವಿರುದ್ಧವಾದಂಥ ಪ್ರಶ್ನೆಗಳನ್ನ ಹೆಚ್ಚಾಗಿ ಕೇಳ್ತಾ ಇದ್ರು. ಅದೇ ರೀತಿ ಹೇಮಂತ್ ಗುಪ್ತಾ ಅವರು ಅಂದ್ರೆ ಅರ್ಜಿದಾರರ ಮುಸ್ಲಿಂ ವಿದ್ಯಾರ್ಥಿನಿಯರ ಒಂದು ಅವರ ವಾದಕ್ಕೇನಿತ್ತು ಅದಕ್ಕೆ ವಿರುದ್ಧವಾದಂಥ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಹೀಗಾಗಿ ಎಲ್ಲೋ ಒಂದ್ ಕಡೆ ಇದು ಇವತ್ತು ಸ್ಪ್ಲಿಟ್ ತೀರ್ಮಾನ ಬರ್ಬೋದು ಅನ್ನುವಂಥ ಒಂದು ನಿರೀಕ್ಷೆ ಇತ್ತು. ಅದರಂತೆ ಇವತ್ತು ಸ್ಪ್ಲಿಟ್ ತೀರ್ಮಾನ ಬಂದಿದೆ. ಆದ್ರೆ ಇದ್ರ ಎಫೆಕ್ಟ್ ಏನಂತಂದ್ರೆ ಯಾವುದೇ ಒಂದು ಅಂತಿಮ ತೀರ್ಪು ಕೊಟ್ಟೇ ಇಲ್ಲ ಈಗ ಸುಪ್ರೀಂ ಕೋರ್ಟ್. ಯಾಕಂದ್ರೆ ಇಬ್ರು ಬೇರೆ ಬೇರೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರೋದ್ರಿಂದ ಯಾವುದೇ ಒಂದು ಅಂತಿಮ ತೀರ್ಮಾನಕ್ಕೆ ಸುಪ್ರೀಂ ಕೋರ್ಟ್ ಇವಾಗ ಬರ್ಲಿಕ್ಕೆ ಸಾಧ್ಯ ಆಗಿಲ್ಲ ಈ ಕ್ಷಣದವರೆಗೂ. ಹೀಗಾಗೇನೆ ಈಗ ಕೇಸ್ ಈಗ ವಿಸ್ತೃತ ಪೀಠಕ್ಕೆ ವರ್ಗಾವಣೆ ಆಗುತ್ತೆ. ಅದನ್ನ ಯಾರು ತೀರ್ಮಾನ ಮಾಡ್ತಾರೆ ಅಂದ್ರೆ CJI ತೀರ್ಮಾನ ಮಾಡ್ತಾರೆ. ಯಾವ ನ್ಯಾಯಮೂರ್ತಿಗಳ ಪೀಠವನ್ನು ರಚನೆ ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ನ CJI ತೀರ್ಮಾನ ಮಾಡ್ತಾರೆ. ಯಾಕಂದ್ರೆ ಅವರು ಏನು ಅಡ್ಮಿನಿಸ್ಟ್ರೇಟಿವ್ ಹೆಡ್ ಆಗಿರೋದ್ರಿಂದ ಅವರೇ ಇದನ್ನ ತೀರ್ಮಾನ ಮಾಡಬೇಕಾಗುತ್ತೆ. ಅವರು ಯಾವ್ಯಾವ ನ್ಯಾಯಮೂರ್ತಿಗಳನ್ನ ರೆಫರ್ ಮಾಡ್ತಾರೋ ಆ ನ್ಯಾಯಮೂರ್ತಿಗಳ ಪೀಠ ಈಗ ಹೊಸದಾಗಿ ವಿಚಾರಣೆಯನ್ನು ಆರಂಭ ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ಇವರಿಬ್ರು ನ್ಯಾಯಮೂರ್ತಿಗಳು ವಿಭಿನ್ನ ತೀರ್ಪು ಕೊಟ್ಟಿರೋದ್ರಿಂದ ಅದರಲ್ಲಿ ಒಬ್ರು ನ್ಯಾಯಮೂರ್ತಿ ಇವತ್ತು ರಿಟೈರ್ಡ್ ಆಗ್ತಾ ಇರೋದ್ರಿಂದ ಇನ್ನೊಬ್ರು ನ್ಯಾಯಮೂರ್ತಿ ಆ ಪೀಠದಲ್ಲಿ ಉಳ್ಕೊಳ್ಳುವಂಥ ಸಾಧ್ಯತೆಗಳು ತೀರಾ ಕಡಿಮೆ. ಹೀಗಾಗಿ ಹೊಸ ನ್ಯಾಯಮೂರ್ತಿಗಳ ಅಂದ್ರೆ ಈ ಪೀಠದಲ್ಲಿ ಇಲ್ದಿರುವಂಥ ನ್ಯಾಯಮೂರ್ತಿಗಳ ಒಂದು ಪೀಠವನ್ನೇ ರಚನೆ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹೀಗಾಗಿ ಈಗ ಮುಂದೆ ರಚನೆ ಮಾಡುವಂಥ ಪೀಠ ಏನಿದೆ ಅದು ತ್ರಿಸದಸ್ಯ ಪೀಠ ಅಥವಾ ಸಾಂವಿಧಾನಿಕ ಪೀಠ ಆಗುತ್ತೆ ಅನ್ನೋದನ್ನು ಕೂಡ ಮುಖ್ಯ ನ್ಯಾಯಮೂರ್ತಿಗಳೇ ತೀರ್ಮಾನ ಮಾಡ್ತಾರೆ. ಹೀಗಾಗಿ ಈಗ ಚೆಂಡು ಈಗ ಮುಖ್ಯ ನ್ಯಾಯಮೂರ್ತಿಗಳ ಅಂಗಳದಲ್ಲಿದೆ. ಅವರು ಯಾವ ರೀತಿ ತೀರ್ಮಾನ ಮಾಡ್ತಾರೆ, ಇದೊಂದು ತ್ರಿಸದಸ್ಯ ಪೀಠವನ್ನು ರಚನೆ ಮಾಡಬೇಕಾ, ಯಾಕಂದ್ರೆ ಮತ್ತೆ ದ್ವಿಸದಸ್ಯ ಪೀಠವನ್ನು ರಚನೆ ಮಾಡಿದ್ರೆ ಮತ್ತೆ ಇದೇ ರೀತಿ ವಿಭಿನ್ನ ತೀರ್ಪಿಗೆ ಕಾರಣ ಆಗಬಹುದು. ಹೀಗಾಗಿ ಇದನ್ನ ಅವಾಯ್ಡ್ ಮಾಡಬೇಕು ಅಂತಂದ್ರೆ ತ್ರಿಸದಸ್ಯ ಪೀಠವನ್ನು ರಚನೆ ಮಾಡಬೇಕು. ಅಥವಾ ಇದರಲ್ಲಿ ಏನಾದರೂ ಸಾಂವಿಧಾನಿಕ ಅಂಶಗಳಿದೆ ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಇಶ್ಯೂಸ್ ಇಲ್ಲಿ ರೈಸ್ ಆಗಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅನ್ಸಿದ್ರೆ CJI ಅನ್ಸಿದ್ರೆ ಆಗ ಸಾಂವಿಧಾನಿಕ ಪೀಠವನ್ನು ರಚನೆ ಮಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ. ಹೀಗಾಗಿ ಅಲ್ಟಿಮೇಟ್ ಆಗಿ ಈಗ CJI ತೀರ್ಮಾನ ಕೈಗೊಳ್ತಾರೆ. ಆದ್ರೆ ಅಲ್ಲಿವರೆಗೂ ಕೂಡ ಹೈಕೋರ್ಟ್ ತೀರ್ಪು ಏನಿದೆ ಇಲ್ಲಿವರೆಗೂ ಇಲ್ಲಿನ ಪೂರ್ಣಪೀಠ ಏನು ತೀರ್ಪನ್ನು ಕೊಟ್ಟಿತ್ತು ಅದು ಯಥಾಸ್ಥಿತಿಯಲ್ಲಿ ಮುಂದುವರಿಕೆ ಆಗುತ್ತೆ. ಯಾಕೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಈವರೆಗೂ ಕೂಡ ಹೈಕೋರ್ಟ್ನ ತೀರ್ಪಿಗೆ ಸಂಬಂಧಪಟ್ಟಂತೆ ಅಂತಿಮ ತೀರ್ಮಾನಕ್ಕೆ ಬರ್ಲಿಕ್ಕಾಗಿಲ್ಲ. ಒಬ್ರು ನ್ಯಾಯಮೂರ್ತಿಗಳು ಹೈಕೋರ್ಟ್ ತೀರ್ಪನ್ನು ಎತ್ತಿ ಹಿಡಿದಿದ್ದಾರೆ, ಮತ್ತೊಬ್ರು ನ್ಯಾಯಮೂರ್ತಿಗಳು ಹೈಕೋರ್ಟ್ ತೀರ್ಪನ್ನು ರದ್ದುಗೊಳಿಸಿದ್ದಾರೆ. ಹೀಗಾಗಿ ಇದರ ಪರಿಣಾಮ ಶೂನ್ಯ ಆಗುತ್ತೆ. ಹೀಗಾಗಿ ಹೈಕೋರ್ಟ್ ತೀರ್ಪೇನಿದೆ ಮುಂದೆ ಸುಪ್ರೀಂ ಕೋರ್ಟ್ ತೀರ್ಪು ಬರೋವರೆಗೂ ಕೂಡ ಅದು ಹಾಗೆಯೇ ಇಂಪ್ಲಿಮೆಂಟ್ ಆಗಬೇಕಾಗುತ್ತೆ. ಹೀಗಾಗಿ ಸುಪ್ರೀಂ ಕೋರ್ಟ್ ಮುಂದೆ ಏನು ತೀರ್ಮಾನ ಕೊಡುತ್ತೆ ಅನ್ನೋದ್ರ ಮೇರೆಗೆ ಎಲ್ಲವೂ ತೀರ್ಮಾನ ಆಗುತ್ತೆ. ಮತ್ತು ಇದೆಲ್ಲವೂ ಕೂಡ ತೀರ್ಮಾನ ಆಗೋದು ಅಥವಾ ವಿಚಾರಣೆ ಆರಂಭ ಆಗೋದಕ್ಕೆ ಇನ್ನೂ ಸಾಕಷ್ಟು ಕಾಲ ತಗೊಳ್ಳುವಂಥ ಸಾಧ್ಯತೆ ಇದೆ. ಹೀಗಾಗಿ ಇನ್ನೊಂದು ಕನಿಷ್ಠ ಒಂದು 4-5 ತಿಂಗಳಾದರೂ ಈ ಕೇಸ್ನ ವಿಚಾರಣೆ ಮುಂದೆ ವಿಸ್ತೃತ ಪೀಠದಲ್ಲಿ ನಡೆಯುವಂಥ ಸಾಧ್ಯತೆ ಇರುತ್ತೆ. ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ಒಂದು ಅಂತಿಮ ತೀರ್ಮಾನಕ್ಕೆ ಬರ್ಬೋದು. ಅಲ್ಲಿವರೆಗೂ ಕೂಡ ಹೈಕೋರ್ಟ್ನ ತೀರ್ಪೇನಿದೆ ಅದು ಇದೇ ರೀತಿಯಲ್ಲೇ ಜಾರಿಯಲ್ಲಾಗುತ್ತೆ. ಓಕೆ ರಮೇಶ್, ಇಲ್ಲಿ ದ್ವಿಸದಸ್ಯ ಪೀಠದಲ್ಲಿ ಸ್ಪ್ಲಿಟ್ ವರ್ಡಿಕ್ಟ್ ಬಂದಿದೆ, ಬೇರೆ ಬೇರೆ ಅಭಿಪ್ರಾಯದಲ್ಲಿ ಬೇರೆ ಬೇರೆ ತೀರ್ಪು ಬಂದಿದೆ. ಓಕೆ, ಇದನ್ನು ಮತ್ತೆ ತ್ರಿಸದಸ್ಯ ಪೀಠಕ್ಕೆ ವರ್ಗಾಯಿಸಿ ಅಲ್ಲಿ ಏನಾದರೂ ಮತ್ತೆ ಬೇರೆ ಬೇರೆ ರೀತಿಯಾದಂಥ ತೀರ್ಪು ಬಂದು ಮತ್ತೆ ಅದನ್ನ ಸಾಂವಿಧಾನಿಕ ಬೆಂಚ್ಗೆ ಅದನ್ನ ವರ್ಗಾವಣೆ ಮಾಡೋದು, ಈ ರೀತಿಯಾದಂಥ ಪ್ರಕ್ರಿಯೆ ಮತ್ತೆ ಸಾಕಷ್ಟು ಸಮಯ ಹಿಡಿಯುತ್ತೆ. ಹಾಗಾಗಿ CJI ಅವರು ತೆಗೆದುಕೊಳ್ಳುವಂಥ ನಿರ್ಧಾರ ಅತ್ಯಂತ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೇರವಾಗಿ ಸಾಂವಿಧಾನಿಕ ಪೀಠವನ್ನು ರಚನೆ ಮಾಡಿ ಲಾರ್ಜರ್ ಬೆಂಚ್ ರಚನೆ ಮಾಡಿ ಅಲ್ಲಿ ವಾದ ಪ್ರತಿವಾದ ಆಲಿಸೋದು ಅಥವಾ ತ್ರಿಸದಸ್ಯ ಪೀಠ ಮಾಡಿದಂಥ ಸಂದರ್ಭದಲ್ಲಿ ಮತ್ತೇನಾದರೂ ಸ್ಪ್ಲಿಟ್ ವರ್ಡಿಕ್ಟ್ ಬರುವಂಥ ಸಾಧ್ಯತೆ ಇದೆಯಾ ರಮೇಶ್? ಆನಂದ, ತ್ರಿಸದಸ್ಯ ಪೀಠ ರಚನೆ ಮಾಡೋದನ್ನೇ ಸ್ಪ್ಲಿಟ್ ವರ್ಡಿಕ್ಟ್ ಬರಬಾರ್ದು ಅಂತೇಳಿ. ಈಗ ಉದಾಹರಣೆಗೆ 3 ಜನ ತ್ರಿಸದಸ್ಯ ಪೀಠ ಅಂದ್ರೆ 3 ಜನ ನ್ಯಾಯಮೂರ್ತಿಗಳು ಇರ್ತಾರೆ. ಅಲ್ಲಿ 3 ಜನ ನ್ಯಾಯಮೂರ್ತಿಗಳಲ್ಲಿ ಇಬ್ರು ಒಂದು ಅಭಿಪ್ರಾಯ ಕೊಟ್ಟು ಇನ್ನೊಬ್ರು ಮತ್ತೊಂದು ಅಭಿಪ್ರಾಯ ಕೊಟ್ಟರೆ ಆಗ ಇಬ್ರು ಅಭಿಪ್ರಾಯಗಳೇನಿದೆ ಅದೇ ಊರ್ಜಿತ ಆಗುತ್ತೆ, ಅದೇನೇ ಮೆಜಾರಿಟಿ ಒಪಿನಿಯನ್ನೇ ಅದು ಅಂತಿಮ ತೀರ್ಪಾಗುತ್ತೆ. ಹೀಗಾಗಿ ತ್ರಿಸದಸ್ಯ ಪೀಠ ರಚನೆ ಮಾಡಿದ್ರು ಕೂಡ ಆಗ ಸ್ಪ್ಲಿಟ್ ವರ್ಡಿಕ್ಟ್ ಬರುವಂಥ ಸಾಧ್ಯತೆಗಳು ತೀರಾ ಕಡಿಮೆ. ಯಾಕಂದ್ರೆ 3 ಜನನು 3 ಪ್ರತ್ಯೇಕ ತೀರ್ಪನ್ನು ಕೊಡುವಂಥ ಸಾಧ್ಯತೆಗಳಿಲ್ಲ. ಇಲ್ಲಿ ಒಂದು ಅರ್ಜಿಯನ್ನು ಹೈಕೋರ್ಟ್ ತೀರ್ಪನ್ನು ಎತ್ತಿಡಬೇಕು ಅಥವಾ ಅದನ್ನು ರದ್ದುಪಡಿಸಬೇಕು, ಎರಡೇ ಇರುವಂಥ ಆಪ್ಷನ್ ಇರೋದ್ರಿಂದ ಒಂದು ವೇಳೆ ತ್ರಿಸದಸ್ಯ ಪೀಠದಲ್ಲಿ ಇಬ್ರು ನ್ಯಾಯಮೂರ್ತಿಗಳು ಒಂದು ಒಪಿನಿಯನ್ ತಗೊಂಡು ಇನ್ನೊಬ್ಬ ನ್ಯಾಯಮೂರ್ತಿಗಳು ಮೈನಾರಿಟಿ ಒಪಿನಿಯನ್ ಎಕ್ಸ್ಪ್ರೆಸ್ ಮಾಡಿದ್ರೆ ಆಗ ಮೆಜಾರಿಟಿ ಒಪಿನಿಯನ್ ಏನಿರುತ್ತೆ ಅಂದ್ರೆ ಇಬ್ರು ನ್ಯಾಯಮೂರ್ತಿಗಳು ಏನು ತೀರ್ಮಾನ ಕೊಡ್ತಾರೆ ಅದೇ ಅಲ್ಟಿಮೇಟ್ ಆಗುತ್ತೆ, ಅದೇ ಅಂತಿಮ ಆಗುತ್ತೆ. ಹೀಗಾಗಿ ತ್ರಿಸದಸ್ಯ ಪೀಠ ರಚನೆ ಮಾಡಿದ್ರು ಕೂಡ ಈ ರೀತಿ ಸ್ಪ್ಲಿಟ್ ವರ್ಡಿಕ್ಟ್ ಬರುವಂಥ ಸಾಧ್ಯತೆಗಳಿಲ್ಲ. ಒಂದು ವೇಳೆ ಏನಾದರೂ CJIಗೆ ಇದು ಸಾಂವಿಧಾನಿಕ ಇಶ್ಯೂಸ್ ಇದೆ, ಯಾಕಂದ್ರೆ ಸಾಂವಿಧಾನಿಕ ಪೀಠನೇ ಇದನ್ನು ತೀರ್ಮಾನ ಮಾಡಬೇಕು. ಸಾಂವಿಧಾನಿಕ ಪೀಠ ಯಾವಾಗ ರಚನೆ ಆಗುತ್ತೆ ಅಂದ್ರೆ ಇದರಲ್ಲಿ ಸಾಂವಿಧಾನಿಕ ಅಂಶಗಳು ತೀರ್ಮಾನ ಆಗಬೇಕು. ಇದು ಅಂದ್ರೆ 3 ಜನ ಜಡ್ಜ್ಗಳಿಂದ ತೀರ್ಮಾನ ಮಾಡಕ್ಕೆ ಸಾಧ್ಯ ಇಲ್ಲ. ಬದಲಾಗಿ 5 ಜನ ಜಡ್ಜಸ್ ಅಥವಾ 7 ಜನ ಜಡ್ಜಸ್ ಅಥವಾ 9 ಜನ ಜಡ್ಜಸ್ ಈ ಒಂದು ಪೀಠದಿಂದ ಅಷ್ಟೇ ಇದನ್ನು ತೀರ್ಮಾನ ಮಾಡೋದಕ್ಕೆ ಸಾಧ್ಯ ಅಂತೇಳಿ CJIಗೆ ಅನ್ಸಿದ್ರೆ ಆಗ ಮುಖ್ಯ ನ್ಯಾಯಮೂರ್ತಿಗಳು ಇದನ್ನ ಸಾಂವಿಧಾನಿಕ ಪೀಠಕ್ಕೆ ವರ್ಗಾವಣೆ ಮಾಡೋದಕ್ಕೂ ಕೂಡ ಅವಕಾಶ ಇದೆ. ಹೀಗಾಗಿ ಎಲ್ಲವೂ ಕೂಡ ಈಗ ಅಲ್ಟಿಮೇಟ್ ಆಗಿ CJI ಮುಂದೆ ಇದೆ. ಹೀಗಾಗಿ CJI ಈಗ ಮುಂದೆ ಏನ್ ಮಾಡ್ತಾರೆ, ತ್ರಿಸದಸ್ಯ ಪೀಠ ರಚನೆ ಮಾಡ್ತಾರ ಅಥವಾ ಸಾಂವಿಧಾನಿಕ ಪೀಠ ರಚನೆ ಮಾಡ್ತಾರ ಅದನ್ನ ನೋಡ್ಬೇಕಾಗತ್ತೆ. ಮತ್ತೆ ಏನ್ ರಚನೆ ಮಾಡ್ತಾರೆ ಅಲ್ಲೇನೆ ಅಂತಿಮ ತೀರ್ಪು ಬರುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇವೆ. ಈಗ ತಾವು ಹೇಳಿದ್ರಿ ನಿಜ ಏನು ಅಂತಂದ್ರೆ ಭಿನ್ನವಾದಂತ ತೀರ್ಪುಗಳು ಬರಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರನೇ ಇಲ್ಲಿ ತ್ರಿಸದಸ್ಯ ಪೀಠವನ್ನು ರಚನೆ ಮಾಡಲಾಗುತ್ತೆ. ಅಲ್ಲಿ ಇಬ್ಬರು ತೀರ್ಪನ್ನು ಅದನ್ನೇ ಏನು ಅಂತಂದ್ರೆ ಅದನ್ನೇ ಎತ್ತಿ ಹಿಡಿಯಲಾಗುತ್ತೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಒಂದು ವೇಳೆ ಆ ರೀತಿ ಏನಾದರೂ ಬಂದರೆ ರಮೇಶ್, ನಾನು ಧ್ವನಿ ಕೇಳ್ತಾ ಇದೆಯಾ?
ಎಸ್ ಎಸ್ ರಮೇಶ್ ಅವರನ್ನ ಮತ್ತೆ ಸಂಪರ್ಕ ಮಾಡ್ತೀವಿ ನಾವು. ಯಾಕಂದರೆ ಈ ತ್ರಿಸದಸ್ಯ ಪೀಠಕ್ಕೆ ಅಲ್ಲಿಂದ ಬರುವಂಥ ತೀರ್ಪು, ಆ ತೀರ್ಪನ್ನೆಲ್ಲವನ್ನು ನೋಡಿದಂಥ ಸಂದರ್ಭದಲ್ಲಿ ಅದರಿಂದ ಬಂದಂಥ ತೀರ್ಪಿನಿಂದ ಅಸಮಾಧಾನಗೊಂಡಿರುವಂಥವ್ರು ಮತ್ತೆ ಏನಾದರೂ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಬಹುದಾ? ಸೊ ಈ ಒಂದು ಪ್ರಶ್ನೆಯೂ ಕೂಡ ಇಲ್ಲಿದೆ. ಅಂತಹ ಸಂದರ್ಭದಲ್ಲಿ ಏನಾದರೂ ಇದು ಮತ್ತೆ ವಿಸ್ತೃತ ಪೀಠಕ್ಕೆ, ಇನ್ನಷ್ಟು ವಿಸ್ತೃತ ಪೀಠಕ್ಕೆ ಅಂದರೆ ಸಾಂವಿಧಾನಿಕ ಪೀಠಕ್ಕೆ ಹೋಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ರಮೇಶ್ ಏನ್ ಹೇಳ್ತಾರೆ ಕೇಳೋಣ. ನಮ್ಮ ಪ್ರತಿನಿಧಿ ರಮೇಶ್ ಅವರ ಸಂಪರ್ಕ ಕಡಿತಗೊಂಡಿದೆ, ಮತ್ತೆ ಅವರನ್ನು ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅಂತೂ ಇಂತೂ ಈಗ ರಾಜ್ಯ ಹೈಕೋರ್ಟ್ ಏನು ತೀರ್ಪನ್ನು ಕೊಟ್ಟಿತ್ತು. ಎಸ್ ರಮೇಶ್ ತಾವು ಹೇಳಿದ್ರಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಭಿನ್ನವಾದಂಥ ಅಭಿಪ್ರಾಯಗಳು ಬರಬಾರ್ದು, ತೀರ್ಪು ಬರಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರನೇ ಈ ದ್ವಿಸದಸ್ಯ ಪೀಠದಿಂದ ಅದು ತ್ರಿಸದಸ್ಯ ಪೀಠಕ್ಕೆ ವರ್ಗಾವಣೆ ಆಗಬಹುದು. ನಿಜ, ನೀವು ಹೇಳಿದ್ದೇನು ಅಂದರೆ ಈ ಸಾಂವಿಧಾನಿಕ ಪೀಠಕ್ಕೆ ಯಾವ ವರ್ಗಾವಣೆ ಆಗುತ್ತೆ ಅಂತ ಅಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟು ಬಂದಂಥ ಸಂದರ್ಭದಲ್ಲಿ, ಯಾಕಂದರೆ ಅದರಲ್ಲಿ ಬಹಳಷ್ಟು ಅಂಶಗಳು ಅದರಲ್ಲಿ ಈ ಕ್ರೋಢೀಕರಣ ಆಗಿರುವಂಥ ಸಂದರ್ಭದಲ್ಲಿ, ಸೇರಿರುವಂಥ ಸಂದರ್ಭದಲ್ಲಿ, ಜಟಿಲ ಆಗಿರುವಂಥ ಸಂದರ್ಭದಲ್ಲಿ ಹೋಗುತ್ತೆ. ಈಗ ತ್ರಿಸದಸ್ಯ ಪೀಠದ ಬಗ್ಗೆ ಮಾತಾಡೋಣ. ಒಂದು ವೇಳೆ ಇದು ಯಾವ್ದು ಪರವ ಯಾವ್ದು ವಿರುದ್ಧ ಏನು ಬರುತ್ತೆ ಅದು ಯಾರು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಪರವಾಗಿ ಬಂದಿರುವಂಥವ್ರು ಸಂಭ್ರಮ ಪಡ್ಬೋದು, ವಿರುದ್ಧವಾಗಿ ಬಂದಿರುವಂಥವ್ರು ಬೇಸರ ಮಾಡ್ಕೋಬೋದು. ಈ ವಿರುದ್ಧವಾಗಿ ಏನಾದರೂ ತೀರ್ಪು ಬಂದಂಥ ಸಂದರ್ಭದಲ್ಲಿ ಅವರೇನಾದರೂ ಮತ್ತೊಂದು ಸರಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಬಹುದಾ? ಅಂಥ ಸಂದರ್ಭದಲ್ಲಿ ತ್ರಿಸದಸ್ಯ ಪೀಠದಿಂದ ಅದು ಸಾಂವಿಧಾನಿಕ ಪೀಠಕ್ಕೆ ವರ್ಗಾವಣೆ ಆಗುವಂಥ ಸಾಧ್ಯತೆಗಳಿರುತ್ತೆ. ರಮೇಶ್ ರಂಗನಾಥ್, ಈಗ ತ್ರಿಸದಸ್ಯ ಪೀಠವನ್ನು ಏನಾದರೂ ಸುಪ್ರೀಂ ಕೋರ್ಟ್ ರಚಿಸಿದ್ರೆ, CJI ಏನಾದರೂ ತ್ರಿಸದಸ್ಯ ಪೀಠವನ್ನು ರಚಿಸಿದ್ರೆ ಅಲ್ಲಿ ಈ ಪ್ರಶ್ನೆ ಕೂಡ ಆರಂಭದಲ್ಲೇ ಉದ್ಭವ ಆಗುತ್ತೆ. ಏನಂದರೆ ಈ ಒಂದು ತ್ರಿಸದಸ್ಯ ಪೀಠ ಈ ಕೇಸ್ನ ವಿಚಾರಣೆ ನಡೆಸಬೇಕಾ ಅಥವಾ ಸಾಂವಿಧಾನಿಕ ಪೀಠಕ್ಕೆ ವರ್ಗಾವಣೆ ಮಾಡಬೇಕಾ ಅಂತೇಳಿ. ಒಂದು ವೇಳೆ ಏನಾದರೂ ತ್ರಿಸದಸ್ಯ ಪೀಠ ಇದು ಸಾಂವಿಧಾನಿಕ ಪೀಠಕ್ಕೆ ವರ್ಗಾವಣೆ ಮಾಡುವಂಥ ಅವಶ್ಯಕತೆ ಇಲ್ಲ, ಬದಲಾಗಿ ತ್ರಿಸದಸ್ಯ ಪೀಠನೇ ಇದಕ್ಕೆ ಉತ್ತರ ಕೊಡಬಹುದು, ಎಲ್ಲ ಪ್ರಶ್ನೆಗಳು ಕೂಡ ಉತ್ತರ ಕೊಡಬಹುದು. ಹೀಗಾಗಿ ಇಲ್ಲಿ ಯಾವುದೇ ಸಾಂವಿಧಾನಿಕ ಪ್ರಶ್ನೆಗಳು ಇಲ್ಲಿ ಅಡಗಿಲ್ಲ, ಹೀಗಾಗಿ ಸಾಂವಿಧಾನಿಕ ಪೀಠ ರಚನೆ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಕಂಡು ಬಂದರೆ ಆಗ ಆ ಒಂದು ಸಾಂವಿಧಾನಿಕ ಪೀಠಕ್ಕೆ ರೆಫರ್ ಮಾಡ್ದೇನೆ ಈ ಕೇಸನ್ನು ತ್ರಿಸದಸ್ಯ ಪೀಠದಲ್ಲೇ ವಿಚಾರಣೆಯನ್ನು ನಡೆಸಿ ಅವರೇ ತೀರ್ಮಾನವನ್ನು ಕೊಡ್ಬೋದು. ಒಂದು ವೇಳೆ ಆ ರೀತಿ ತೀರ್ಪನ್ನು ಕೊಟ್ಟ ನಂತರ ಮತ್ತೆ ಅದನ್ನು ಪ್ರಶ್ನೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ತೀರ್ಪು ಬಂದ ನಂತರ ಅದನ್ನು ಸಾಂವಿಧಾನಿಕ ಪೀಠಕ್ಕೆ ವರ್ಗಾಯಿಸಿ ಅಂತ ಕೇಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಯಾಕಂದರೆ ತೀರ್ಪು ಅನ್ನೋದು ಅಂದರೆ ಅದು ಅಲ್ಟಿಮೇಟ್ ತೀರ್ಪು ಆಗುತ್ತೆ. ಆದರೆ ತೀರ್ಪು ಕೊಡೋದಕ್ಕೆ ಮೊದಲೇ ಸುಪ್ರೀಂ ಕೋರ್ಟ್ ತ್ರಿಸದಸ್ಯ ಪೀಠ ತೀರ್ಮಾನವನ್ನು ಮಾಡ್ಬೋದು, ಹೌದು ಇದರಲ್ಲಿ ಸಾಂವಿಧಾನಿಕ ಅಂಶಗಳಿದೆ, ಇದನ್ನು ತ್ರಿಸದಸ್ಯ ಪೀಠ ತೀರ್ಮಾನ ಮಾಡೋದು ಸರಿಯಲ್ಲ, ಬದಲಾಗಿ ಲಾರ್ಜರ್ ಬೆಂಚ್ ಅಂದರೆ 5 ನ್ಯಾಯಮೂರ್ತಿಗಳು ಅಥವಾ 9 ಜನ ನ್ಯಾಯಮೂರ್ತಿಗಳು ಇರುವಂಥ ಒಂದು ಪೀಠ ಇದನ್ನು ತೀರ್ಮಾನ ಮಾಡೋದು ಅಂತೇಳಿ ತೀರ್ಮಾನ ಮಾಡಬಹುದು. ಆ ಒಂದು ವಿಚಾರವನ್ನ ತ್ರಿಸದಸ್ಯ ಪೀಠನೇ ತೀರ್ಮಾನ ಮಾಡಬಹುದು. ಯಾಕಂದ್ರೆ ಆರಂಭಿಕವಾಗಿ ಅಂದ್ರೆ ವಿಚಾರಣೆ ಶುರು ಆಗ್ತಿದ್ದಂಗೆನೆ ಕೆಲವು ಅರ್ಜಿದಾರರು ಈ ಪ್ರಶ್ನೆನ ಮುಂದೆ ಇಡಬಹುದು. ಯಾಕಂದ್ರೆ ಈ ಪೀಠದ ಮುಂದೆ ಕೂಡ ಅರ್ಜಿದಾರರು ಈ ವಾದವನ್ನು ಮುಂದಿಟ್ಟಿದ್ರು. ಇದು ಲಾರ್ಜರ್ ಕ್ವಶನ್ಸ್ ಇರೋದ್ರಿಂದ ಇದನ್ನ ಸಾಂವಿಧಾನಿಕ ಪೀಠಕ್ಕೆ ವರ್ಗಾವಣೆ ಮಾಡಿ ಅನ್ನುವಂಥ ಪ್ರಶ್ನೆಯನ್ನ ಇಟ್ಟಿದ್ರು. ಆದ್ರೆ ಕೋರ್ಟ್ ಅದಕ್ಕೆ ನಿರಾಕರಿಸಿ ಅಂತಿಮ ವಿಚಾರಣೆಯನ್ನೇ ನಡೆಸಿತ್ತು. ಆದ್ರೆ ಮುಂದೆ ತ್ರಿಸದಸ್ಯ ಪೀಠವನ್ನು ರಚನೆ ಮಾಡಿದಾಗ ಮತ್ತೆ ಹೊಸದಾಗಿ ಎಲ್ಲ ಆರ್ಗ್ಯುಮೆಂಟ್ಸ್ ಇಲ್ಲಿವರೆಗೆ ಏನೇನಾಗಿದೆ ಎಲ್ಲವೂ ಕೂಡ ಹೊಸದಾಗಿ ಆರ್ಗ್ಯುಮೆಂಟ್ ಆಗುತ್ತೆ. ಮತ್ತೆ ಎಲ್ಲ ಆಪ್ಷನ್ಸ್ ಕೂಡ ಓಪನ್ ಇರುತ್ತೆ. ತ್ರಿಸದಸ್ಯ ಪೀಠದ ಮುಂದೆ ಎಲ್ಲ ಆರ್ಗ್ಯುಮೆಂಟ್ಸ್ ಕೂಡ ಓಪನ್ ಇರೋದ್ರಿಂದ ಆಗ ಮತ್ತೆ ಇದೇ ಆರ್ಗ್ಯುಮೆಂಟ್ ಅನ್ನು ಮಾಡಿದಾಗ ಲಾರ್ಜರ್ ಬೆಂಚ್ ಅಥವಾ ಸಾಂವಿಧಾನಿಕ ಪೀಠಕ್ಕೆ ವರ್ಗಾವಣೆ ಮಾಡಿ ಅಂತೇಳಿ ಒಂದು ಮನವಿಯನ್ನು ಮಾಡಿದಾಗ ಆಗ ತ್ರಿಸದಸ್ಯ ಪೀಠ ಕನ್ಸೆನ್ಸ್ ಮೇಲೆ ಅಂದರೆ 2-1 ಅಥವಾ 3 ಜನ ಸೇರಿ ಸರ್ವಾನುಮತದ ಒಂದು ತೀರ್ಪಿನ ಮೇರೆಗೆ ಅದನ್ನು ಸಾಂವಿಧಾನಿಕ ಪೀಠಕ್ಕೆ ಕೂಡ ವರ್ಗಾವಣೆ ಮಾಡಬಹುದು. ಅಥವಾ ಆರಂಭದಲ್ಲೇ CJIಗೇನೆ ಅಂದರೆ ಮುಖ್ಯ ನ್ಯಾಯಮೂರ್ತಿಗಳಿಗೇನೆ ಇದು ಸಾಂವಿಧಾನಿಕ ಪೀಠಕ್ಕೆ ವರ್ಗಾವಣೆ ಆಗುವಂಥ ವಿಚಾರ ಅಂತ ಅನ್ಸಿದ್ರೆ ಆಗ ಅವರೇ ಒಂದೇ ಸಲಕ್ಕೆ ಅದನ್ನು ಸಾಂವಿಧಾನಿಕ ಪೀಠಕ್ಕೆ ಕೂಡ ರೆಫರ್ ಮಾಡಬಹುದು. ಹೀಗಾಗಿ ಎಲ್ಲ ಆಪ್ಷನ್ ಕೂಡ ಓಪನ್ ಇದೆ. ಒಂದು ವೇಳೆ ತ್ರಿಸದಸ್ಯ ಪೀಠಕ್ಕೆ ಇಲ್ಲ, ಇದು ಸಾಂವಿಧಾನಿಕ ಪೀಠದಲ್ಲಿ ವಿಚಾರಣೆ ಆಗುವಂಥ ಅಂಶಗಳು ಇದ್ರಲ್ಲಿ ಇಲ್ಲ ಅಂತ ಆದ್ರೆ ಆಗ ಅವರೇ ಇದನ್ನ ತೀರ್ಮಾನವನ್ನ ಮಾಡಲ್ಲ. ರಮೇಶ್, ಇಲ್ಲಿ ಒಂದು ವಿಚಾರ ಐತೆ, ಯಾಕೆ ಇದು ಸಾಂವಿಧಾನಿಕ ಪೀಠಕ್ಕೆ ರೆಫರ್ ಮಾಡಬೇಕಾದಂತ ಕೇಸ್ ಆಗುತ್ತಾ ಅಂತ ಹೇಳಿದ್ರೆ, ಯಾಕೆಂದ್ರೆ ರೈಟ್ ಟು ಎಜುಕೇಶನ್ ಅನ್ನುವಂಥದ್ದಿಲ್ಲ, ಇದು ಫಂಡಮೆಂಟಲ್ ರೈಟ್ ಅನ್ನುವಂಥ ವಿಚಾರ ಇದೆಯಲ್ಲ, ಇದನ್ನ ಇಟ್ಕೊಂಡು ಏನಾದ್ರು ಸಾಂವಿಧಾನಿಕ ಪೀಠಕ್ಕೆ, ವಿಸ್ತೃತ ಪೀಠಕ್ಕೆ ಅಥವಾ ಸಂವಿಧಾನ ಪೀಠಕ್ಕೆ ವರ್ಗಾಯಿಸುವಂತ ಸಾಧ್ಯತೆ ಇದೆಯಾ ಅಂತ. ಯಾಕೆಂದ್ರೆ ಮಕ್ಕಳ ಎಜುಕೇಶನ್ ವಿಚಾರದಲ್ಲಿ ಧುಲಿ ಅವರು ಕೂಡ ಅಭಿಪ್ರಾಯ ಪಟ್ಟಿರೋದು ಅದನ್ನೇ. ಇಲ್ಲಿ ಹಿಜಾಬ್ ಧರಿಸೋದೋ ಬೇಡವೋ ಅದೊಂದು ಆಯ್ಕೆ ಆಗಿದ್ರು ಕೂಡ ಇಲ್ಲಿ ಅಲ್ಟಿಮೇಟ್ ಆಗಿ ಮಕ್ಕಳ ವಿದ್ಯಾಭ್ಯಾಸ ಇಂಪಾರ್ಟೆಂಟ್ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಹೀಗಾಗಿ ಫಂಡಮೆಂಟಲ್ ರೈಟ್ ಎಜುಕೇಶನ್ ಅನ್ನುವಂಥ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಸಾಂವಿಧಾನಿಕ ಪೀಠಕ್ಕೇನೆ ವರ್ಗಾಯಿಸುವಂತ ಸಾಧ್ಯತೆ ಜಾಸ್ತಿ ಇದೆಯಾ ಅಂತ. ಆನಂದ್, ಇದರಲ್ಲಿ ಅಂದರೆ ಎಜುಕೇಷನ್ ಹಕ್ಕು ಅನ್ನೋಕ್ಕಿಂತ ಹೆಚ್ಚಾಗಿ ಇಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ವೈಯಕ್ತಿಕ ಆಯ್ಕೆಯ ಸ್ವಾತಂತ್ರ್ಯ ಅನ್ನುವಂಥ 2 ಪ್ರಶ್ನೆ ಸುಪ್ರೀಂ ಕೋರ್ಟ್ ಮುಂದೆ ಉದ್ಭವ ಆಗಿತ್ತು. ಇಲ್ಲಿ ಎಜುಕೇಷನ್ ಅನ್ನ ಯಾರು ನಿರಾಕರಿಸಿಲ್ಲ, ಅಂದ್ರೆ ಸರ್ಕಾರ ತನ್ನ ಆದೇಶದಿಂದ ಯಾವುದೇ ಮಕ್ಕಳಿಗೂ ಕೂಡ ಎಜುಕೇಷನ್ ಅನ್ನ ನಿರಾಕರಿಸಿಲ್ಲ. ಹೀಗಾಗಿ ಇಲ್ಲಿ ಎಜುಕೇಷನ್ ನ ಪ್ರಶ್ನೆ ಉದ್ಭವ ಆಗಿಲ್ಲ, ಬದಲಾಗಿ ಸರ್ಕಾರನೇ ಫ್ರೀ ಎಜುಕೇಷನ್ ಅನ್ನ ಕೊಡ್ತಾ ಇದೆ. ಹೆಣ್ಮಕ್ಳಿಗೂ ಕೂಡ ಅಂದ್ರೆ ಫ್ರೀ ಅಂಡ್ ಫೇರ್ ಅಂದ್ರೆ ಜಾತ್ಯತೀತ ಎಜುಕೇಷನ್ ಕೊಡಬೇಕು ಅಂತೇಳಿ ಈ ಒಂದು ನಿಯಮವನ್ನು ರೂಪಿಸಿದ್ದು, ಅಂದ್ರೆ ಹಿಜಾಬ್ ಅನ್ನ ಧರಿಸಬಾರ್ದು ಅಂತೇಳಿ. ಆದ್ರೆ ಇಲ್ಲೆಲ್ಲೂ ಕೂಡ ಮುಸ್ಲಿಂ ಮಹಿಳೆಯರ ಎಜುಕೇಷನ್ ಹಕ್ಕನ್ನ ನಿರಾಕರಿಸಿಲ್ಲ. ಹೀಗಾಗಿ ಅದನ್ನ ಇವರು ಹೇಳ್ತಾ ಇರೋದು ಅಂದ್ರೆ ಹಿಜಾಬ್
ಧರಿಸಿದ್ರೇನೆ ಅನ್ನೋದು ಇವ್ರು ನಿರಾಕರಿಸ್ಕೊಳ್ತಾ ಇದ್ದಾರೆ ಹೊರತು ಸರ್ಕಾರ ಆಗಲಿ ಅಥವಾ ಹೈಕೋರ್ಟ್ ಆಗಲಿ ಅದನ್ನ ಹೇಳಿಲ್ಲ. ಅಂದ್ರೆ ಇವ್ರಿಗೆ ಎಜುಕೇಶನ್ ತಗೊಳ್ಳುವಂತ ಹಕ್ಕಿಲ್ಲ ಅಂತ ಹೇಳಿಲ್ಲ, ಆ ಹಕ್ಕು ಈಗಲೂ ಇದೆ. ಆದ್ರೆ ಇಲ್ಲಿ ಉದ್ಭವ ಆಗಿರೋದಂಥದ್ದು ವೈಯಕ್ತಿಕ ಸ್ವಾತಂತ್ರ್ಯ, ಅಂದ್ರೆ ಹಿಜಾಬ್ ಧರಿಸಿ ಹೋಗುವಂಥದ್ದು ವೈಯಕ್ತಿಕ ಸ್ವಾತಂತ್ರ್ಯ ಅವ್ರಿಗೆ ಇದೆಯಾ ಅನ್ನೋದು ಒಂದು ಪ್ರಶ್ನೆ. ಅದೇ ರೀತಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಮೂಲಭೂತ, ಇವೆರಡು ಕೂಡ ಮೂಲಭೂತ ಹಕ್ಕುಗಳೇ. ಸಂವಿಧಾನದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಮತ್ತೆ ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು ಇವೆರಡು ಕೂಡ ಮೂಲಭೂತ ಹಕ್ಕುಗಳೇ ಆಗಿರೋದ್ರಿಂದ ಹೈಕೋರ್ಟ್ ನಲ್ಲೂ ಕೂಡ ಹೆಚ್ಚಾಗಿ ಅದ್ರ ಬಗ್ಗೆನೇ ವಾದ ಮಂಡನೆ ನಡೀತು, ಧಾರ್ಮಿಕ ಸ್ವಾತಂತ್ರ್ಯದಲ್ಲಿ ಏನೇನು ಅಂಶಗಳು ಬರುತ್ತೆ ಅನ್ನುವಂಥದ್ದು. ಹೀಗಾಗಿ ಸುಪ್ರೀಂ ಕೋರ್ಟ್ಗೆ ಏನಾದರೂ ಒಂದು ವೇಳೆ ಇದು ಈ ಎಲ್ಲಾ ಹಕ್ಕುಗಳು ಸಾಂವಿಧಾನಿಕ ಪೀಠದಲ್ಲಿ ಇತ್ಯರ್ಥ ಆಗಬೇಕು ಅಂತೇಳಿ ಅಭಿಪ್ರಾಯಕ್ಕೆ ಬಂದ್ರೆ ಆಗ ಸುಪ್ರೀಂ ಕೋರ್ಟ್ ಸಹಜವಾಗಿಯೇ ಈ ಕೇಸನ್ನು ಸಂವಿಧಾನ ಪೀಠಕ್ಕೆ ವರ್ಗಾವಣೆ ಮಾಡಬಹುದು, ತ್ರಿಸದಸ್ಯ ಪೀಠದಿಂದ ಸಂವಿಧಾನ ಪೀಠಕ್ಕೆ ವರ್ಗಾವಣೆ ಮಾಡಬಹುದು. ಒಂದು ವೇಳೆ ಅಂತ ಯಾವುದೇ ಪ್ರಶ್ನೆಗಳಿಲ್ಲ, ತ್ರಿಸದಸ್ಯ ಪೀಠನೇ ಆ ಮೂಲಭೂತ ಹಕ್ಕುಗಳ ಬಗ್ಗೆ ತೀರ್ಮಾನ ಮಾಡೋದಕ್ಕೂ ಕೂಡ ಅಧಿಕಾರ ಇದೆ. ಬರೀ ನಮ್ಮ ಪ್ರತಿನಿಧಿ ರಮೇಶ್ ಮತ್ತೆ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ತಾವು ಸಾಕಷ್ಟು ಸಂಗತಿಗಳನ್ನು ಹೇಳಿದ್ರಿ. ಈಗ ಇದೆಲ್ಲದರ ಜೊತೆಗೆ ಏನು ಅಂದರೆ ಹಲವಾರು ಏನು ಅಂದರೆ ಈಗ ಭಿನ್ನ ಭಿನ್ನ ನಿಲುವುಗಳು ಬರಬಹುದು ನ್ಯಾಯಾಧೀಶರಿಂದ. ಆದರೆ ಭಿನ್ನ ಭಿನ್ನ ನಿಲುವುಗಳು ಬಂದಾಗಲೂ ಕೂಡ ಈ ಕೆಲವೊಂದು ಕೇಸನ್ನು ಹಿತದೃಷ್ಟಿಯಲ್ಲಿ ಇಟ್ಕೊಂಡು ಸಮಾಜದ ಹಿತದೃಷ್ಟಿಯಿಂದ ಒಂದೇ ತೀರ್ಪು ಬಂದಿರುವಂಥ ಉದಾಹರಣೆಗಳು ಕೂಡ ನಮ್ಮಲ್ಲಿವೆ. ನಂಬರ್ 1. ನಂಬರ್ 2, ತಾವು ಹೇಳಿದ್ರಿ ಮುಂದೆ ಯಾವ ಪೀಠಕ್ಕೆ ಹೋಗ್ಬೋದು, ಏನು ಎತ್ತ, ಇದು ತ್ರಿಸದಸ್ಯ ಪೀಠ, ವಿಸ್ತೃತ ಪೀಠ, ಇದು ಅದಕ್ಕೆ ಸಂಬಂಧಪಟ್ಟಂಗೂ ಕೂಡ ನಾವು ಚರ್ಚೆ ಮಾಡಿದ್ವಿ. ಇಲ್ಲಿ ನನ್ನ ಪ್ರಶ್ನೆ, ಒಬ್ಬ ನ್ಯಾಯಾಧೀಶರು ಇವತ್ತು ನಿವೃತ್ತಿನ ಹೊಂದ್ತಾ ಇದ್ದಾರೆ, ಇದರಲ್ಲಿದ್ದಂಥವ್ರು ಇಬ್ಬರಲ್ಲಿ ಒಬ್ಬರು, ಇನ್ನೊಬ್ಬರು ಉಳಿತಾರೆ. ಈಗ ನಾನು ಕೇಳುವಂಥದ್ದು, ಏನಾದರೂ ತ್ರಿಸದಸ್ಯ ಪೀಠವನ್ನು ರಚನೆ ಮಾಡಿದರೆ ಅಥವಾ ಅದಕ್ಕಿಂತ ವಿಸ್ತೃತ ಪೀಠವನ್ನು ಏನಾದರೂ ರಚನೆ ಮಾಡಿದರೆ ಮುಖ್ಯ ನ್ಯಾಯಮೂರ್ತಿಗಳು, ಆ ಸಂದರ್ಭದಲ್ಲಿ ಉಳಿದಿರುವಂಥ ಒಬ್ಬ ನ್ಯಾಯಾಧೀಶರು ಇರ್ತಾರ? ನಂಬರ್ 1. ನಂಬರ್ 2, CJI ಕೂಡ ಆ ಪೀಠದಲ್ಲಿ ಇರ್ತಾರ? ನಂಬರ್ 2, ಏನಂತೀರಿ? ಖಂಡಿತ. ಅಂದರೆ ಈಗ ಏನು ಒಂದು ತೀರ್ಪನ್ನು ಕೊಟ್ಟಿದ್ದಾರೆ, ವಿಭಿನ್ನ ತೀರ್ಪನ್ನು ಕೊಟ್ಟಿದ್ದಾರೆ, ಆ ನ್ಯಾಯಮೂರ್ತಿಗಳು ಮುಂದೆ ರಚನೆ ಆಗುವಂಥ ವಿಸ್ತೃತ ಪೀಠದಲ್ಲಿ ಇರುವಂಥ ಸಾಧ್ಯತೆಗಳು ಇಲ್ಲ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಸಾಮಾನ್ಯವಾಗಿ ಈಗಾಗಲೇ ಅವರು ಒಂದು ಕನ್ಕ್ಲೂಷನ್ಗೆ ಬಂದಿರೋದ್ರಿಂದ ಹೀಗಾಗಿ ಅದೇ ಕನ್ಕ್ಲೂಷನನ್ನು ಅವರು ವಿಸ್ತೃತ ಪೀಠದಲ್ಲಿ ಮುಂದುವರಿಸೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹೀಗಾಗಿ ಸಾಮಾನ್ಯವಾಗಿ ಇಬ್ಬರು ನ್ಯಾಯಮೂರ್ತಿಗಳು ಸ್ಪ್ಲಿಟ್ ವರ್ಡಿಕ್ಟ್ ಕೊಟ್ಟಾಗ ಮೂರನೇ ಪೀಠ ರಚನೆ ಆದಾಗ ಅದರಲ್ಲಿ ಸಾಮಾನ್ಯವಾಗಿ ಈ ರೀತಿ ವರ್ಡಿಕ್ಟ್ ಕೊಟ್ಟಂಥ ನ್ಯಾಯಮೂರ್ತಿಗಳು ಇರೋದಿಲ್ಲ. ಇಬ್ಬರು ಅವರು ರಿಟೈರ್ಡ್ ಆದವರು ಇದ್ದಿದ್ರು ಕೂಡ ಅವರು ಕೂಡ ಆ ಪೀಠದಲ್ಲಿ ಮುಂದುವರಿಸ್ತಾ ಇರಲಿಲ್ಲ ಸಾಮಾನ್ಯವಾಗಿ. ಯಾಕಂದರೆ ಹೊಸದಾದಂಥ ಒಂದು ಒಪಿನಿಯನ್ ಫಾರ್ಮ್ ಮಾಡಬೇಕಾಗಿರೋದ್ರಿಂದ ಈಗಾಗಲೇ ನ್ಯಾಯಮೂರ್ತಿಗಳು ಒಂದು ತೀರ್ಮಾನಕ್ಕೆ ಬಂದಿರೋದ್ರಿಂದ ಒಬ್ಬ ನ್ಯಾಯಮೂರ್ತಿಗಳು ಅವರನ್ನು ಮುಂದುವರಿಸೋದ್ರಲ್ಲಿ ಅರ್ಥ ಇಲ್ಲ ಅಂತೇಳಿ ಹೊಸದಾದಂಥ ಒಂದು ತ್ರಿಸದಸ್ಯ ಪೀಠವನ್ನು ರಚನೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಇನ್ನು ಎರಡನೇದಾಗಿ ನೀವು ಕೇಳಿರುವಂಥ ಪ್ರಶ್ನೆ, ಈಗ CJI ಕೂಡ ಒಂದು ತೀರ್ಪಿನ ಭಾಗವಾಗಿರ್ಬೋದು, ಖಂಡಿತ ಭಾಗವಾಗಿರ್ಬೋದು. ಯಾಕೆ ಆದರೆ ಇಲ್ಲಿ ಒಂದು ಪ್ರಶ್ನೆ ಇದೆ, ಏನಂದರೆ ಇನ್ನೊಂದು ತಿಂಗಳಷ್ಟೇ ಈಗಿರುವಂಥ CJIನ ಅಧಿಕಾರಾವಧಿ ಇರುವಂಥದ್ದು. ಹೀಗಾಗಿ ಉದಯ್ ಲಲಿತ್ ಅವರು ಈಗ ಮುಂದಿನ ತಿಂಗಳು 8ನೇ ತಾರೀಕು ನಿವೃತ್ತಿ ಆಗ್ತಾ ಇದ್ದಾರೆ. ಹೀಗಾಗಿ ಒಂದು ವೇಳೆ ಏನಾದರೂ CJI ಅವರೇನೆ ಈ ಪೀಠದಲ್ಲಿ ಅಂದರೆ ವಿಸ್ತೃತ ಪೀಠದಲ್ಲಿ ಇದ್ದರೆ ಆಗ ಅವರು ಅಷ್ಟರಲ್ಲೇ ತೀರ್ಮಾನ ಕೊಡಬೇಕಾಗುತ್ತೆ. ಯಾಕೆ ಇಲ್ಲಾಂದ್ರೆ ಮತ್ತೊಂದು ಪೀಠವನ್ನ ರಚನೆ ಆಗಬೇಕಾಗುತ್ತೆ ಅವ್ರ ನಿವೃತ್ತಿ ನಂತರ. ಹೀಗಾಗಿ ಆ ಸಾಧ್ಯತೆಗಳು ನನ್ನ ಮಟ್ಟಿಗೆ ನನಗೆ ಅನ್ಸೋ ಪ್ರಕಾರ ತೀರಾ ಕಡಿಮೆ ಅಂತ ಹೇಳ್ಬೋದು. ಈಗೇನು ಹೊಸ ಪೀಠ ರಚನೆ ಆಗುತ್ತೆ ಅದರಲ್ಲಿ CJI ಇರುವಂಥ ಸಾಧ್ಯತೆಗಳು ಕಡಿಮೆ. ಒಂದು ವೇಳೆ CJI ಅವರೇ ಇದ್ರೆ ಆಗ ಮುಂದಿನ ತಿಂಗಳು 8ನೇ ತಾರೀಕು ಒಳಗಡೆ ವಿಚಾರಣೆಯನ್ನು ಕೂಡ ಪೂರ್ಣ ಮಾಡಿ ಅವರು ಅಂತಿಮ ತೀರ್ಪನ್ನು ಕೊಡಬೇಕಾಗುತ್ತೆ. ಹೀಗಾಗಿ ಅದು ಎಕ್ಸ್ಟ್ರಾ ಪ್ರೆಷರ್ ಹಾಕೊಂಡಂಗಾಗುತ್ತೆ ತಮ್ಮ ಮೇಲೇನೆ. ಹೀಗಾಗಿನೇ CJI ಅವರು ಆ ಪೀಠದ ಭಾಗ ಆಗಿರುವಂಥ ಸಾಧ್ಯತೆಗಳಿಲ್ಲ. ಬದಲಾಗಿ ಬೇರೆ ನ್ಯಾಯಮೂರ್ತಿಗಳ ಒಂದು ಪೀಠವನ್ನು CJI ಅವರು ರಚನೆ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹೀಗಾಗಿ ಅವರು ಮುಂದೆ ರಚನೆ ಆಗುವಂಥ ಪೀಠ ಈ ಬಗ್ಗೆ ತೀರ್ಮಾನ ಮಾಡೋ ಸಾಧ್ಯತೆ ಇದೆ. ಇದು ಸಾಂವಿಧಾನಿಕ ಪೀಠಕ್ಕೆ ವರ್ಗ